ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಚಾನಲಲ್ಲಿ ವ್ಲಾಗ್ ಮಾಡೋದೇ ತುಂಬ ದಿನ ಆಗೋಯ್ತು. ಸೊ ಇವತ್ತು ಒಂದು ಸೆಕೆಂಡ್, ಇವತ್ತು ನಮ್ಮ ಗಾಡಿನ ಈಚೆಗೆ ತೆಗೆಯೋಣ ಅಂತ. ಏನಕ್ಕಂತಂದರೆ ಗಾಡಿ ಈಚೆಗೆ ತೆಗೆದೇನೆ ತುಂಬ ದಿನ ಆಗೋಯ್ತು. ಸೊ ಹಾಗಾಗಿ ಒಂದು ಸಣ್ಣ ರೈಡ್ ಮಾಡ್ಕೊಂಬರೋಣ ಅಂತ, ಕಾರಲ್ಲಿ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ. ತುಂಬ ದಿನ ಆಯಿತು ಕಾರು ಎತ್ತದೇನೆ. ಬ್ಯಾಟ್ರಿ ಡೆಡ್ ಆಗಿಬಿಡುತ್ತೆ. ಬ್ಯಾಟ್ರಿ ಡೆಡ್ ಆಗಿದೆ ಏನು ಅಂತ ನೋಡೋಣ ಇವಾಗ. ಸೊ ಬನ್ನಿ ಹೆಡ್ ಮೌಂಟಿಗೆ ಶಿಫ್ಟ್ ಆಗೋಣ. ಗಾಡಿ ನಿಲ್ಲಿಸಿ ತುಂಬಾ ದಿನ ಆಗೋಯ್ತು. ಒಂದು ಸಲ ನೋಡ್ಕೊಂಬಿಡೋಣ ಏನೇನು ಆಗಿದೆ ಅಂತ. ತುಂಬ ದಿನ ಆಯಿತು. ನಮ್ಮ ಕಡೆ ಇಲಿ ಕಾಟ ಬೇರೆ ಜಾಸ್ತಿ. ಎಲ್ಲಿ ಏನು ಮಾಡಿದೆಯೋ ಗೊತ್ತಿಲ್ಲ. ರೀಸೆಂಟಾಗಿ ಹೆಡ್ಲೈಟ್ ವೈರ್ ಕಟ್ ಮಾಡಿಬಿಡ್ತು ಇಲ್ಲಿ. ಸೊ ಹಾಗಾಗಿ ನಾಳೆ ನಮ್ಮ ತಂದೆ ಮತ್ತು ತಾಯಿ ಒಂದು ಮದುವೆಗೆ ಅಟೆಂಡ್ ಮಾಡಬೇಕು. ಸೊ ನನಗೆ ಕೆಲಸಕ್ಕೆ ರಜೆ ಸಿಕ್ಕಿಲ್ಲ. ಹಾಗಾಗಿ ಅವರೇ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಒಂದು ಸಲ ಕಾರ್ ಚೆಕ್ ಮಾಡಿಬಿಡೋಣ ಏನೇನಾಗಿದೆ ಅಂತ ನೋಡಿಕೊಂಡು. ಬ್ಯಾಟ್ರಿ ಕರೆಕ್ಟಾಗಿದೆಯಾ, ಬ್ರೇಕ್ ಕರೆಕ್ಟಾಗಿ ತಾಗುತ್ತಾ ಅಂತೆಲ್ಲ ಟೆಸ್ಟ್ ಮಾಡ್ಕೊಂಡು ಬಂದಂಗೆ ಆಯಿತು. ಬನ್ನಿ, ಕಾರ್ ಸ್ಟಾರ್ಟ್ ಮಾಡಿದ್ದಾಯಿತು. ಶ್ರೀ ಗಣೇಶ, ಜೈ ಗಣೇಶ. ಕಾರ್ ಎತ್ತದಿನ ತುಂಬ ದಿನ ಆಗೋಯ್ತು. ಏನು ಮಾಡೋಣ, ಈ ನಡುವೆ ಕೆಲಸದಲ್ಲಿ ಸಿಕ್ಕಾಬಿಟ್ಟು ಬಿಜಿ ಆಗ್ಬಿಟ್ಟಿದೆ ನೋಡಿ. ಆಫ್ ಆಗ್ತಾಯಿದೆ ಗಾಡಿ. ಹಿಂಗೆ ಆಫ್ ಆಗಬಾರ್ದು. ಒಂದೇ ಸೆಕೆಂಡು, ಕಾರು ಈಚೆಗೆ ತೆಕ್ಕೊಂಬಿಡೋಣ. ಫುಲ್ಲು ಸೈಡಿಗೆ ನಿಲ್ಲಿಸಿದ್ದೆ. ಕಾರು ಈಚೆಗೆ ತೆಗಿತಾ ಇದ್ದೀನಿ. ಜಸ್ಟ್ ಇವಾಗಷ್ಟೇ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಊಟ ಮಾಡಿಕೊಂಡು ಏನು ಮಾಡೋಣ ಅಂತ ವಿಚಾರ ಮಾಡಿದೆ. ಆಮೇಲೆ ನೆನಪಾಯಿತು, ನಮ್ಮ ತಂದೆ ತಾಯಿ ನಾಳೆ ಒಂದು ಮದುವೆಗೆ ಅಟೆಂಡ್ ಮಾಡಬೇಕು. ಕಾರು ತಗೊಂಡೋಗ್ತಾರೆ. ಒಂದು ಸಲ ಕಾರ್ ನೋಡ್ಕೊಂಬಿಡೋಣ, ಬ್ರೇಕೆಲ್ಲ ಕರೆಕ್ಟಾಗಿದೆಯಾ, ಏನಾದರೂ ಸಮಸ್ಯೆ ಆದರೆ ಸರಿಪಡಿಸ್ಬೋದಲ್ಲ. ಪಾಪ ಅವರೊಬ್ಬರೇ ಹೋಗ್ತಾರೆ. ನಮ್ಮ ತಂದೆಗೆ ಬೇರೆ ಇವಾಗ ಕಾರ್ ಹೊಡಿದೇನೆ ತುಂಬ ದಿನ ಆಯಿತು. ಅಷ್ಟು ಟಚ್ ಇಲ್ಲ. ಈಗ ಹೊಡಿತಾರೆ, ಓಡಿಸ್ತಾರೆ ಗಾಡಿನ, ಆದರೂ ಅಷ್ಟೊಂದು ಟಚ್ ಇಲ್ಲ. ಸೊ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ತುಂಬ ದಿನನೇ ಆಗೋಯ್ತು ವ್ಲಾಗ್ ಬರೋದೇನೆ. ಏನು ಮಾಡೋಣ, ಎರಡೆರಡು ಚಾನಲ್ ಮೇಂಟೈನ್ ಮಾಡೋದಂತಂದರೆ ಎಷ್ಟು ಕಷ್ಟ ಗುರು. ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀನಿ. ಏನಂತಂದರೆ ಯಾವ್ದಾದ್ರು ಒಂದು ಯೂಟ್ಯೂಬ್ ಚಾನಲ್ ನಡೆಸೋಣ, ಎರಡೆರಡು ನಮ್ಮ ಹತ್ರ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ನಾನು ಇನ್ನೊಂದು ಬ್ಲಾಗ್ ಇದೆಯಲ್ಲ, ಗುರು ಭಟ್ ಬ್ಲಾಗ್ಸ್ ಅಂತ, ಅದು ರೀಸೆಂಟಾಗೆ ನಾನು ಅದನ್ನು ಓಪನ್ ಮಾಡಿದ್ದೀನಿ. ಆ ಯೂಟ್ಯೂಬ್ ಚಾನಲು ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೆ. ಬಟ್ ಈ ಕೆಲಸದ ನಡುವೆನೂ ವ್ಲಾಗ್ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ. ಸೊ ಹಾಗಾಗಿ ಒಂದೇ ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡೋಣ, ಎರಡೆರಡು ಬೇಡ ಅಂತೇಳ್ಬಿಟ್ಟು ನಿರ್ಧಾರ ಮಾಡಿದ್ದೀನಿ. ಕೆಲವೊಬ್ಬರೆಲ್ಲ ಹಾಗೆ ಅಂದರು, ಗುರು 2-3 ಚಾನಲ್ ಬೇಡ, ಯಾವ್ದಾದ್ರು ಒಂದು ನೆಟ್ಟಿಗೆ ವಿಡಿಯೋಸ್ ಮಾಡು, 2-3 ಚಾನಲ್ ಇಟ್ಕೊಂಡು ಏನು ಮಾಡ್ತೀಯ ಸುಮ್ಮನೆ, ನೀ 2-3 ಚಾನಲ್ ಇಟ್ಟರಂಗಲ್ಲ, ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಅಂತ ಉಗಿದ್ರು ನಮ್ಮ ಸ್ನೇಹಿತರು. ಸೊ ಹಾಗಾಗಿ ಇವತ್ತು ನಿರ್ಧಾರ ಮಾಡಿಬಿಟ್ಟಿದ್ದೀನಿ, ಒಂದೇ ಸಾಕು ಇನ್ನು ಮುಂದೆ ಇದೊಂದೇ ಚಾನಲ್ ಇಟ್ಕೊಳ್ಳೋಣ ಅಂತ. ಗುರುಪ್ರಸಾದ್ 178 ಏನಂತೀರ? ನಮ್ಮದು ಬರೀ ಇದಾಯಿತು ಅಲ್ವಾ? ಏನು ಹೇಳಿ? ಒಂದೇ ಸೆಕೆಂಡ್ ಆಯಿತಾ? ಸೊ ಬನ್ನಿ ಇವಾಗ ಹೊಸ ರೋಡಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ನಾನು ನನ್ನ ಗೋಪ್ರೋನ ಹೆಡ್ ಮೌಂಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ತುಂಬ ಈಸಿಯಾಗಿ ಸ್ವಲ್ಪ ನೋಡೋ ಆ್ಯಂಗಲ್ ಚೇಂಜ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ಓಕೆನಾ? ಬನ್ನಿ, ಲೆಟ್ಸ್ ಗೋ. ಓಕೆ,
ನಾನು ಇವಾಗ ಈ ಕಡೆ ಹೋಗ್ತಾ ಇದ್ದೀನಿ, ನೋಡೋಣ ಏನೇನಾಗುತ್ತೆ ಏನೇನಾಗಲ್ಲ. ನಮ್ಮ ಟೆಂಪಲ್ ಇರೋದು ಈ ಕಡೆನೇ, ನಾನು ವರ್ಕ್ ಮಾಡೋದು ಈ ಕಡೆನೇ, ಇದೇ ರೋಡ್ನಲ್ಲಿ ಇದೆ ಟೆಂಪಲ್ಲು. ನಿಮಗೆ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ, ಲೆಫ್ಟ್ ಸೈಡಿಗೆ ಆಗುತ್ತೆ. ಇಲ್ಲೇ ಸುತ್ತ ಒಂದು ರೌಂಡ್ ಹಾಕೊಂಬರೋಣ ಅಂತ ಬಂದೆ. ಸ್ನೇಹಿತರೆ, ಮೋಟೋ ಬ್ಲಾಗ್ ಮಾಡ್ದೇ ಎಷ್ಟೋ ದಿನಗಳಾಗೋಯ್ತು. ನನಗೆ ತುಂಬ ಬೋರ್ ಆಗ್ತಾಯಿದೆ, ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ರೈಡ್ನ. ಏನು ಹೇಳಿ, ತುಂಬಾ ಬೇಜಾರಾಗ್ತಾಯಿದೆ ಸ್ನೇಹಿತರೆ. ಏನು ಮಾಡೋದು, ಚಾನಲ್ ಮಾಡ್ಕೊಂಬಿಟ್ಟಿದ್ದೀನಿ, ಸರಿಯಾಗಿ ನಡ್ಸೋಕ್ಕಾಗ್ತಾಯಿಲ್ಲ ಅಂತ. ನೋಡಿ, ಇದೇ ನನ್ನ ದೇವಸ್ಥಾನ ಕಾಣಿಸ್ತಾ ಇದೆಯಾ, ಈ ಕಡೆ ಆಗುತ್ತೆ ನೋಡಿ. ಇಲ್ಲಿ ಬೋರ್ಡ್ ಇದೆ ನೋಡಿ, ಕಾಳಮ್ಮನ ಗುಡಿ ಅಂತ. ಇಲ್ಲೇ ನಾನು ವರ್ಕ್ ಮಾಡೋದು, ಮನೆಯಿಂದ ಸ್ವಲ್ಪ ದೂರ ಅಷ್ಟೇ. ಬನ್ನಿ, ಲೆಟ್ಸ್ ಗೋ. ಮತ್ತು ಸ್ನೇಹಿತರೆ ಎಲ್ಲ ಹೇಗಿದ್ದೀರಿ? ತಮ್ಮ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ಬನ್ನಿ, ಇವತ್ತು ಫುಲ್ ಎಂಜಾಯ್ ಮಾಡೋಣ. ಶಾರ್ಟ್ ರೈಡ್ ಆದರೂ ಕೂಡ ಫುಲ್ ಎಂಜಾಯ್ ಮಾಡೋಣ ಬನ್ನಿ. ಈ ಆ್ಯಂಗಲಲ್ಲಿ ನೋಡೋಕ್ಕೇನೋ ಒಂಥರ ಚೆನ್ನಾಗಿರುತ್ತೆ ನಿಮಗೆ ಅಲ್ವಾ? ಪರವಾಗಿಲ್ಲ, ಚೆನ್ನಾಗಿದೆ. ಬ್ಯಾಟ್ರಿ ಫುಲ್ ಲೋ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೆ, ಸದ್ಯಕ್ಕೇನು ತೊಂದರೆ ಇಲ್ಲ. ರೋಡೆಲ್ಲ ಫುಲ್ಲು ಚಿತಾಲ್ ಪತಾಲ್ ಸ್ನೇಹಿತರೆ, ಏನು ಹೇಳಿ, ಫುಲ್ ಚಿತಾಲ್ ಪತಾಲ್. ನೋಡಿ ರೋಡಿನ ಅವಸ್ಥೆ ಹಿಂಗಾಗ್ಬಿಟ್ಟಿದೆ ಅಂತ. ಅದು ಮಳೆಗಾಲದಲ್ಲಿ ಮರ ಗಿಡಗಳಿದಾವಲ್ಲ ರೋಡ್ ಸೈಡ್, ದೊಡ್ಡದು ಮರಗಳು, ಅದ್ರದ್ದು ಹನಿ ಬಿದ್ದು ಎಲ್ಲ ಗುಂಡಿ ಆಗ್ಬಿಟ್ಟಿದೆ. ಸೊ ಇವತ್ತು ಮಳೆ ಇಲ್ಲ, ಸ್ವಲ್ಪ ಕಡಿಮೆ. ಆದರೆ ಬೆಂಗಳೂರಿನಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಅಂತೆ ಪಾಪ, ತುಂಬ ಅವಾಂತರಗಳಾಗ್ತಾ ಇದೆ. ಚೆನ್ನೈಲಂತೂ ತುಂಬ ಸಮಸ್ಯೆ ಆಗಿದೆ ಪಾಪ. TV ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀನಿ, ಎಷ್ಟೋ ಜನರುಗಳ ಮನೆ ಹೋಗಿದೆ, ಎಷ್ಟೋ ಸಾವುಗಳಾಗಿದ್ದಾವೆ. ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ. ನಮ್ಮೂರ ಕಡೆನೂ ಮಳೆ ಬಂದು ಪಾಪ ರೈತರಿಗೆಲ್ಲ ತುಂಬ ಏನು ಹೇಳಿ ಕ್ವಾಟ್ಲೆ ಕೊಟ್ಬಿಡ್ತು. ಕೆಲವೊಂದಿಷ್ಟು ಜನ ಗದ್ದೆ ಎಲ್ಲ ಕೊಯ್ಕೊಂಡಿದ್ರು, ಗದ್ದೆ ಕೊಯ್ಲಿಗೆ ಬಂದಿತ್ತು. ಇವಾಗ ಗದ್ದೆ ಕೊಯ್ಲು ಕೂಡ ಮತ್ತು ಅಡಿಕೆ ಕೊಯ್ಲು ಕೂಡ ಎಲ್ಲರಿಗೂ ತೊಂದರೆ ಆಗಿದೆ ಈ ಮಳೆಯಿಂದಾಗಿ. ಏನು ಮಾಡೋಕ್ಕೆ ಬರೋಲ್ಲ ಅಲ್ವಾ? ಧೈರ್ಯ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಎಷ್ಟು ದಿನ ಆಯಿತು ಸ್ನೇಹಿತರೆ ಮೋಟೋ ಬ್ಲಾಗ್ ಮಾಡ್ದೇನೆ ಅಲ್ವೇ? ಬನ್ನಿ, ಕಾರ್ನಲ್ಲೂ ರೈಡ್ ಮಾಡಿದೆ ತುಂಬ ದಿನ ಆಯಿತು. ಮೋಸ್ಟ್ಲಿ ಅನ್ಕೊತೀನಿ ಜನವರಿ ತಿಂಗಳಲ್ಲಿ ನಮ್ಮದೊಂದು ಲಾಂಗ್ ರೈಡ್ ಇದೆ ಕಾರ್ನಲ್ಲೇ. ನಮ್ಮ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ, ಅಂದ್ಕೊಂಡಿದ್ದೀವಿ ಹೋಗಬೇಕು ಅಂತ. ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮದು ಆಲ್ಮೋಸ್ಟು ನಾನೇನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಆ ಪ್ಲ್ಯಾನು ಫ್ಲಾಪ್ ಆಗೋದೇ ಜಾಸ್ತಿ. ಏನು ಮಾಡೋಣ ಹೇಳಿ ಸ್ನೇಹಿತರೆ, ಒಂದೊಂದು ಸಿಚುವೇಶನ್ನು ಹಂಗಿರುತ್ತೆ. ಸೊ ಈ ಸಲ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿರ್ಧಾರ ಮಾಡಿದ್ದೀನಿ ಹೋಗಬೇಕು ಅಂತ. ಬೈಕ್ನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಎಲ್ಲಿ ಏನು ಅಂತೆಲ್ಲ ಹೇಳ್ತೀನಿ ನಾನು ನಿಮಗೆ ಮುಂದೆ ಅಂತಂದರೆ ಇನ್ಯಾವಾಗಾದರೂ ಹೇಳ್ತೀನಿ. ಇವಾಗ ಸದ್ಯಕ್ಕೆ ನಿಮಗೆ ಸರ್ಪ್ರೈಸ್ ಆಗೇ ಇರಲಿ, ಇವಾಗ ಹೇಳೋಕ್ಕೆ ಹೋಗಲ್ಲ, ಆಮೇಲೆ ಹೇಳ್ತೀನಿ. ತುಂಬ ಲಾಂಗ್ ರೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬೈಕ್ನಲ್ಲಿ. ಬೈಕ್ ಬೇಡ, ಕಾರಲ್ಲೇ ಮಾಡೋಣ. ಕಾರಲ್ಲಿ ಇನ್ನೂವರೆಗೂ ಲಾಂಗ್ ರೈಡ್ ಮಾಡಿಲ್ಲ ನಾನು, ಅದು ವ್ಲಾಗ್ ಮಾಡ್ಕೊಂತ ಮಾಡಿಲ್ಲ. ಸೊ ಲಾಂಗ್ ರೈಡ್ ನಮ್ಮ ಕಾರ್ನಲ್ಲೇ ಮಾಡೋಣ, ವ್ಲಾಗು ಮಾಡ್ಕೊಂಡಂಗೆ ಆಯಿತು ಅಂಥೇಳಿ ನಿರ್ಧಾರ ಮಾಡಿದ್ದೀನಿ. ನೋಡಬೇಕು, ಸ್ವಲ್ಪ ಕಾರ್ ಬೇರೆ ಸರ್ವಿಸ್ ಮಾಡಿಸ್ಕೋಬೇಕು ಸ್ನೇಹಿತರೆ. ಕೆಲವೊಂದೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ. ಸೊ ಹಾಗಾಗಿ ಕಾರನ್ನು ಸರ್ವಿಸ್ ಮಾಡಿಸ್ಕೋಬೇಕು. ಈ ಡಿಸೆಂಬರ್ ತಿಂಗಳಲ್ಲಿ ಗಾಡಿಯೆಲ್ಲ ರೆಡಿ ಮಾಡಿ ಜನವರಿ ಮಂತಲ್ಲಿ ನಮ್ಮದು ಟ್ರಿಪ್ ಪ್ಲ್ಯಾನ್ ಆಗಿದೆ, ಫ್ಯಾಮಿಲಿ ಟ್ರಿಪ್ಪು. ನೋಡೋಣ ಹೆಂಗಿರುತ್ತೆ ಅಂತ. ಲಾಸ್ಟ್ ವರ್ಷ ಅಲ್ಲ, ಅದಕ್ಕೂ ಹಿಂದಿನ ವರ್ಷ ಹೋಗಿದ್ವಿ ಇದೇ ಗಾಡಿಯಲ್ಲೇ ಲಾಂಗ್ ಟ್ರಿಪ್ಪು. ಬಟ್ ಆವಾಗ ವ್ಲಾಗ್ ಎಲ್ಲ ಮಾಡ್ತಾ ಇರಲಿಲ್ಲ ನಾನು, ಅಂದರೆ ಕಾರಲ್ಲಿ ವ್ಲಾಗ್ ಮಾಡಿರಲಿಲ್ಲ. ಇವಾಗ ಈ ರೋಡ್ ತಗೊಳ್ಳೋಣ. ತುಂಬ ದಿನ ಆಯಿತು ಈ ರೋಡಿಗೆ ಹೋಗ್ದೇನೆ. ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇದೇ ರೋಡಿಗೆ ಹೋಗ್ತಾಯಿದ್ದೆ ಸೊರಬದ ಮೇಲೆ. ಈ ರೋಡಿಗೆ ಹೋಗದೆ ತುಂಬ ದಿನ ಆಯ್ತು. ನೋಡೋಣ ಹೆಂಗಾಗಿದೆ ರೋಡು. ತುಂಬ ಚಿಕ್ಕದು ರೋಡು ಇದು, ಸಖತ್ತಾಗಿರುತ್ತೆ ನೋಡಿ. ಸುತ್ತಮುತ್ತಲ ಫುಲ್ಲು ಕಾಡು, ಸಖತ್ ಮಜಾ ಬರುತ್ತೆ. ಇದೇ ವಿಂಡೋ ತಗೊಂಡ್ಬಿಡ್ತೀನಿ, ತಂಪಾಗಿ ಗಾಳಿ ಬರಲಿ. ನೇಚರ್ ಸಖತ್ತಾಗಿದೆ ಸ್ನೇಹಿತರೆ. ಇಲ್ಲಿ ರೋಡಂತೂ ಫುಲ್ ಚಿತಾಲ್ ಪತಾಲ್ ಅಲ್ಟಿ, ಖುಷಿ ಆಗುತ್ತೆ.
ಎಷ್ಟು ಖುಷಿ ಇರೋದು ಅಷ್ಟೇ ಡೇಂಜರ್ ಕೂಡ. ತುಂಬ ಚಿಕ್ಕದು ರೋಡ್ ಅಲ್ವಾ, ಫುಲ್ ಕರ್ವಿಂಗ್ಗಳು ಜಾಸ್ತಿ ಇರುತ್ತೆ. ಸಡನ್ನಾಗಿ ಬೈಕರ್ಸ್ ಫುಲ್ ಸ್ಪೀಡಾಗಿ ಬರ್ತಾರೆ. ಸೊ ಸ್ವಲ್ಪ ನಾವು ಹುಷಾರಿಂದ ಹೋಗೋಣ, ಏನಂತೀರ? ನೋಡಿ ಎಷ್ಟು ಚೆನ್ನಾಗಿದೆ. ಆಹಾ ಹಾ 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 ಹಾ, ಫುಲ್ ಕಾಡು ಸ್ನೇಹಿತರೆ, ಸುತ್ತಮುತ್ತ ಫುಲ್ ಕಾಡು. ನೋಡಿ ಕಾಡು ಮಧ್ಯ ಸಖತ್ತಾಗಿದೆ ರೋಡ್ ಮಾತ್ರ, ಬೆಣ್ಣೆ ಬೆಣ್ಣೆ. ದ್ರಿಫ್ಟ್ ಮಾಡ್ಬೋದು, ದ್ರಿಫ್ಟ್. ಹಂಗೆಲ್ಲ ಮಾಡೋಕ್ಕೆ ಹೋಗಲ್ಲ ನಾವು ಬೈಕಲ್ಲಿ ಏನಾದರೂ ಮಾಡ್ತೀವಿ ಬಿಟ್ರೆ, ಕಾರಲ್ಲೆಲ್ಲ ಹುಚ್ಚಾಟಗಳನ್ನೆಲ್ಲ ಇಟ್ಕೊಳ್ಳಲ್ಲ, ನಮ್ಗೆ ಬೇಡ ಅದು. ಇಲ್ಲೇ ಟರ್ನ್ ಮಾಡ್ಕೊಂಬಿಡೋಣವಾ, ಸ್ವಲ್ಪ ದೂರ ಹೋಗೋಣ, ಹಂಗೆ ಅಲ್ಲಿ ಮುಂದೆ ಟರ್ನ್ ಮಾಡ್ಕೊಂಡ್ಬಿಡೋಣ, ಏನಂತೀರ? ಈ ಕಡೆ ಚೆನ್ನಾಗಿದೆ ರೋಡ್. ಹಾಂ, ಇಲ್ಲೇ ಟರ್ನ್ ಮಾಡ್ಕೊಂಡು ಬಂದರೆ ಆಯ್ತು. ಇಲ್ಲೇ ಟರ್ನ್ ಮಾಡ್ಕೊಂಬಿಡೋಣ ಗಾಡಿನ, ಅಲ್ವೇ? ಅಬ್ಬಾ, ಇಲ್ಲಿ ಒಂದು ಗುಂಡಿ ಇದೆ ಸ್ನೇಹಿತರೆ ಮುಂದ್ಗಡೆ. ಹೆಂಗೆ ನಾವು ಇಲ್ಲೊಂದೇನೋ ಇದೆಯಲ್ಲ, ಏನೋ ಖಾಲಿ ಜಾಗ, ಖಾಲಿ ಸೈಟ್ ಏನೋ ಇದೆ, ಇಲ್ಲಿ ಹೋಗ್ಬೋದಾಯಿತು. ಅಯ್ಯೋ ಫುಲ್ ಕೊಚ್ಚ ಇದೆ ಸ್ನೇಹಿತರೆ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಹೆಂಗಿದೆ ನೋಡಿ ಸ್ನೇಹಿತರೆ ರೋಡು. ಇನ್ನು ಮುಂದೆ ಊರಲ್ಲೇ ಸೆಟ್ಲು ಸ್ನೇಹಿತರೆ. ಜನವರಿ ತಿಂಗಳಲ್ಲಿ 2-3 ರೈಡ್ ಇದೆ ನಮ್ಮದು. ಒಂದು ಲಾಂಗ್ ರೈಡು, ಇನ್ನೊಂದು ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸ್ನೇಹಿತರನ್ನೆಲ್ಲ ಮೀಟ್ ಮಾಡಬೇಕು. ಅವ್ರು ಮೀಟ್ ಮಾಡಿದೆ ತುಂಬ ದಿನ ಆಯಿತು. ನೋಡಿ ವ್ಯೂ ಹೆಂಗಿದೆ, ಚೆನ್ನಾಗಿದೆ. ಇವತ್ತು ನಮ್ಮ ಊರಿನಲ್ಲಿ ಲೈಟಾಗಿ ಬಿಸಿಲಿದೆ. ನಿನ್ನೆ ಎಲ್ಲ ಫುಲ್ಲು ಮಳೆ ಸ್ನೇಹಿತರೆ. ಏನು ಹೇಳಿ, ಬೆಂಗಳೂರಿನಲ್ಲೆಲ್ಲ ಪಾಪ ನಮ್ಮ ತಮ್ಮ ಹೇಳ್ತಾ ಇದ್ದ, ಸಿಕ್ಕಾಪಟ್ಟೆ ಮಳೆ ಅಂತೆ, ಸಿಕ್ಕಾಪಟ್ಟೆ ತೊಂದರೆಗಳಾಗ್ತಾಯಿದೆ ಅಂತೆ. ಹಿಂಗಾಗ್ಬಿಟ್ರೆ ಹೆಂಗೆ ಅಂತ. ಮುಂದೆ ಬನ್ನಿ, ಲೆಟ್ಸ್ ಗೋ, ಎಂಜಾಯ್ ಮಾಡೋಣ ಸ್ನೇಹಿತರೆ. ವಿಡಿಯೋನ ಪೂರ್ತಿ ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಆಯಿತಾ? ಇನ್ನೂ ಜಿಂಗಿ ವ್ಲಾಗ್ ಬರುತ್ತೆ ಸದ್ಯದಲ್ಲೇ, ಓಕೆ? ವಾಪಸ್ ಬಂದು ಇಲ್ಲೊಂದು ಕೆರೆ ಇದೆ ನೋಡಿ, ಚಿಕ್ಕದು, ಚೆನ್ನಾಗಿದೆ. ಈಜು ಹೊಡಿಬೋದು ಅಂತ ಈಜು ಹೊಡಿದೇನೆ ತುಂಬ ದಿನ ಆಗೋಯ್ತು. ಎಲ್ಲ ಚೈಲ್ಡ್ಹುಡ್ ನೆನಪು ಆಗ್ತಾಯಿದೆ. ಚಿಕ್ಕವ್ರು ಇರಬೇಕಾದ್ರೆ ಎಲ್ಲ ಸ್ವಿಮ್ಮಿಂಗು ಎಲ್ಲ ಮಾಡ್ತಾಯಿದ್ವಿ, ಅದೆಲ್ಲ ನೆನಪಾಗ್ತಾಯಿದೆ. ದೊಡ್ಡವರಾದಮೇಲೆ ಕೆಲಸಗಳೇ ಜಾಸ್ತಿ ಆಗ್ಬಿಟ್ಟಿದ್ದಾವೆ, ಏನು ಹೇಳಿ? ಇರೋಣ ಒಂದು ನಿಮಿಷ, ಬಂದ್ಬಿಡ್ತೇನೆ ಹಂಗೆ. ಹೆಂಗೆ ಅನ್ನಿಸ್ತಾ ಇದೆ ಈ ಆ್ಯಂಗಲ್ಲು? ಕೆಲವೊಂದಿಷ್ಟು ಜನ ಹೇಳಿದ್ರಿ, ಜೆರ್ರಿ ಬ್ರದರ್ ಅವರು ಹೇಳಿದರು, ಬ್ರದರ್ POV ಮಾಡಿ ಅಂತ. ನೋಡಿ ನಿಮಗೋಸ್ಕರ. ಶಾಲೆ ಮಕ್ಕಳು ಸ್ನೇಹಿತರೆ, 1 ಅವರ್ ಟೈಮ್ ಇದೆ. ಅಷ್ಟರಲ್ಲಿ ಒಂದು ಛೋಟಾ ರೈಡ್ ಮಾಡಿ ವಿಡಿಯೋ ಎಡಿಟ್ ಮಾಡಿ ಹಾಕಬೇಕು. ನಾಳೆ ಬೆಳಗ್ಗೆ ನಿಮಗೆ ಈ ವಿಡಿಯೋ ಬರಬೇಕು. ಇವತ್ತು ಯಾವ ವಾರ? ಇವತ್ತು ಬುಧವಾರ. ಅಟ್ಲೀಸ್ಟ್ ಬೇಡ ನಾಳೆ ಹಾಕಲ್ಲ, ಶನಿವಾರ ಹಾಕ್ಬಿಡ್ತೀನಿ. ಆರಾಮಾಗಿ ಎಡಿಟ್ ಮಾಡ್ತೀನಿ. ಸುಮ್ಮನೆ ಗಡಬಡಿ ಮಾಡ್ಕೊಂಡು ಯಾಕೆ ಅಲ್ವಾ? ಸಾಟರ್ಡೆ ಎಲ್ಲರೂ ಫ್ರೀ ಇರ್ತೀರಿ, ಆರಾಮಾಗಿ ನೋಡ್ಬೋದು ವ್ಲಾಗು, ಏನಂತೀರ?
ಇಲ್ಲಿ ರೋಡ್ ಸ್ವಲ್ಪ ಹಾಳಾಗಿದೆ. ಟೈಮ್ ಎಷ್ಟಾಯಿತು ಅಂತಲೇ ನೋಡಿಲ್ವೇ. ಇನ್ನೊಂದು ಹಾಫ್ ಆನ್ ಅವರ್ ಟೈಮ್ ಇದೆ, ಅಷ್ಟರಲ್ಲೇ ಮುಗಿಸ್ಬೇಕು. ಬನ್ನಿ ಲೆಟ್ಸ್ ಗೋ. ಸ್ನೇಹಿತರೆ, ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ. ಈ ನಡುವೆ ನಮ್ಮ ವಿಡಿಯೋಸ್ಗೆ ವ್ಯೂವ್ಸೇ ಬರ್ತಾ ಇಲ್ಲ ಸ್ನೇಹಿತರೆ. ಅದಕ್ಕೆ ನಾನು ಸೈಲೆಂಟ್ ಆಗಿಬಿಟ್ಟಿದ್ದೀನಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನಮ್ಮ ವಾಯ್ಸ್ ಕೇಳಿಸ್ತಾ ಇದೆಯಾ? ವಿಂಡೋ ತೆಕ್ಕೊಂಬಿಟ್ಟಿದ್ದೀನಿ ರೀ. ವಿಂಡೋ ಹಾಕೊಂತೀನಿ, ಸ್ವಲ್ಪ ಚೆನ್ನಾಗಿ ಕೇಳಿಸುತ್ತೆ ವಾಯ್ಸ್. ನಮ್ಮ ವಾಯ್ಸ್ ಕೇಳಿಸ್ತಾ ಇದೆಯಾ ಸ್ನೇಹಿತರೆ? ಗೋಪುರದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಇಯರ್ಫೋನ್ ಎಲ್ಲ ಹಾಕ್ಕೊಂಡಿಲ್ಲ, ಡೈರೆಕ್ಟ್ ಗೋಪುರದಲ್ಲೇ ವಾಯ್ಸು ರೆಕಾರ್ಡ್ ಆಗ್ತಾ ಇರುವಂಥದ್ದು. ಇವಾಗ ನಾವು ಬಳ್ಳಾಟೆ ಹತ್ತಿರ ಇದ್ದೀವಿ. ಬಳ್ಳಾಟೆಯಿಂದ ನಾವು ಲೆಫ್ಟ್ ತಗೋಬೇಕು. ಹೀಗೆ ಸ್ಟ್ರೈಟ್ ಹೋದರೆ ಚಂದ್ರಗುತ್ತಿ ಹೋಗುತ್ತೆ, ಓಕೆನಾ? ಚಂದ್ರಗುತ್ತಿ ರೋಡ್ ಇದು. ಸ್ಟ್ರೈಟ್ ಹೋದರೆ ಈ ಕಡೆ ಹೋದರೆ ಬಳ್ಳಾಟೆ. ಇದು ನಮ್ಮ ಊರ ಹತ್ರನೇ. ನಾನು ನಮ್ಮ ಮನೆ ಸುತ್ತ ಒಂದು ರೌಂಡ್ ಹೊಡಿತಾ ಇದ್ದೀನಿ ಇವಾಗ, ಗೊತ್ತಾಯ್ತಾ? ಸುತ್ತಲೂ ಒಂದು ರೌಂಡು. ಈ ಕಡೆ ಎಲ್ಲ ಬರೋದು ತುಂಬ ದಿನ ಆಯಿತು. ಕಾರು ಅವಾಗವಾಗ ಈಚೆಗೆ ತೆಗಿತಾ ಇರಬೇಕು, ಇಲ್ಲ ಓಡಿಸ್ತಾ ಇರಬೇಕು. ನಮ್ಮ ಮನೇಲಿ ಯಾರೂ ಓಡಿಸಲ್ಲ, ನಾನು ಬಿಟ್ಟರೆ. ನಮ್ಮ ತಮ್ಮ ಅಂತೂ ಈ ಗಾಡಿನೇ ಮುಟ್ಟಲ್ಲ. ಅವನಿಗೆ ಈ ಗಾಡಿ ಓಡ್ಸೋಕ್ಕೆ ಬರಲ್ಲ ಅಂತೆ. ಅವ್ರದ್ದೆಲ್ಲ ಹೈಫೈ ಗಾಡಿಗಳು. ನಮ್ಮ ಗಾಡಿ ಡುಕಾಟಿ ಎಕ್ಸ್ಪ್ರೆಸ್, ಓಲ್ಡ್ ಗಾಡಿಗಳಿವೆಲ್ಲ. ಬಟ್ ನನಗಂತೂ ಓಲ್ಡ್ ಇಸ್ ಗೋಲ್ಡು. ನನಗೆ ಈ ಗಾಡಿ ಅಂತಂದರೆ ತುಂಬ ಇಷ್ಟ. ಮಾರುತಿ ಅವ್ರದ್ದು 800 ಆಗಿರ್ಬೋದು, ಆಲ್ಟೋ, ಸಿಕ್ಕಾಪಟ್ಟೆ ಇಷ್ಟ ನನಗೆ. ಇದು ಬಿಟ್ಟರೆ ನನಗೆ ಮಾರುತಿ ಶಿಫ್ಟ್ ಇದೆಯಲ್ಲ, ಹಳೆ ಮಾಡೆಲ್ ಮಾರುತಿ ಶಿಫ್ಟ್ ತುಂಬ ಇಷ್ಟ ನನಗೆ. ಗಾಡಿ ಸಾಕಾದಾಗದು ಓಡ್ಸೋಕೆ ಮಾತ್ರ. ನಂಗೆ ಮಾರುತಿ ಬಿಟ್ಟು ಬಾಕಿದು ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ. ತುಂಬ ಸ್ಮೂತ್ ಇದೆ, ಮೈಲೇಜು ಚೆನ್ನಾಗಿ ಕೊಡುತ್ತೆ, ಜೇಬಿಗೂ ಅಷ್ಟೊಂದು ಕತ್ತರಿ ಆಗಲ್ಲ. ಅದಕ್ಕೆ ನಮ್ಮ ಮಿಡ್ಲ್ ಕ್ಲಾಸ್ ಜನರಿಗೆ ಅಂತಲೇ ಮಾಡಿರೋದು ಇದು ಕಂಪ್ನಿ, ಮಾರುತಿ ಸುಜುಕಿ. ಬನ್ನಿ, ಇವಾಗ ನಾವು ಬಳ್ಳಾಟೆಯಲ್ಲಿದ್ದೀವಿ. ಇಲ್ಲಿ ಒಂದು ದೊಡ್ಡದು ಬೈಲಿತ್ತು. ಅದು ಎಲ್ಲಿ ಹೋಯ್ತು ಅಂತ ಅಂದರೆ, ಅದು ಎಲ್ಲಿ ಬರುತ್ತೆ ಅಂತಲೇ ಗೊತ್ತಿಲ್ಲ. ಅಲ್ಲಿ ಒಳ್ಳೆ ಸ್ಪೇಸ್ ಇತ್ತು ಸ್ನೇಹಿತರೆ, ಒಳ್ಳೆ ಗ್ರೌಂಡು, ಸಖತ್ ಜಾಗ ಇದೆ. ಈ ಸಾಯಂಕಾಲ ಟೈಮಲ್ಲಿ ಸನ್ಸೆಟ್ ಎಲ್ಲ ಒಳ್ಳೆ ಟೈಮ್ ಲ್ಯಾಪ್ಸ್ ವಿಡಿಯೋ ಮಾಡ್ಬೋದಾಗಿತ್ತು. ಚಿಕ್ಕ ವಯಸ್ಸಲ್ಲೆಲ್ಲ ಸೈಕಲ್ ಹೊಡ್ಕೊಂಡು ಬರ್ತಾಯಿದ್ವಿ. ಅವಾಗ ಈ ಫೋಟೋ ಗೀಟೋ ಅದೆಲ್ಲ ಹುಚ್ಚಿರಲಿಲ್ಲ ನಮಗೆ. ಇವಾಗ ವ್ಲಾಗ್ ಎಲ್ಲ ಮಾಡ್ತೀವಲ್ಲ, ಒಂದು ಸನ್ಸೆಟಿಂದು ಟೈಮ್ ಲ್ಯಾಪ್ಸ್ ವಿಡಿಯೋ ಮಾಡಬೇಕು ಅಂತ ತುಂಬ ಆಸೆ. ಆ ಜಾಗ ಸಖತ್ತಾಗಿತ್ತು. ಅದು ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಅದೇ ಇವಾಗ ಹೋಗ್ತಾ ನೋಡ್ಕೊಂತ ಹೋಗಬೇಕು. ಇದ್ರೆ ಒಂದು ದಿವಸ ಬಂದು ಒಳ್ಳೆ ಟೈಮ್ ಲ್ಯಾಪ್ಸ್ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು. ಸಖತ್ತಾಗಿದೆ ಜಾಗ. ಇಲ್ಲೂ ಒಂದು ಚಿಕ್ಕದು ಟೆಂಪಲ್ ಇದೆ. ಗೋಪುರದಲ್ಲಿ ರೆಕಾರ್ಡ್ ಆಗ್ತಾ ಇದೆಯಾ? ಎಸ್, ಆಗ್ತಾ ಇದೆ. ಐ ಥಿಂಕ್ ಈ ರೋಡು ಅಂತ. ಇದೆಲ್ಲ ಯಾವ ರೋಡು ಅಂತಲೇ ಗೊತ್ತಾಗ್ತಾ ಇಲ್ಲ. ಚಿಕ್ಕ ವಯಸ್ಸಲ್ಲೆಲ್ಲ ಮಟ್ಟಿ ಗಿಟ್ಟಿಲೆಲ್ಲ ನುಗ್ಗಿಸ್ತಾ ಇದ್ವಿ ಸೈಕಲಲ್ಲಿ. ಇವಾಗ ಆ ದಾರಿಗಳೆಲ್ಲ ತಪ್ಪೋಗ್ಬಿಟ್ಟಿದ್ದಾವೆ. ಇವಾಗೆಲ್ಲ ಬೈಕು ಕಾರಲ್ಲೆಲ್ಲ ಓಡಾಡ್ತಾರಲ್ಲ, ಅವಾಗೆಲ್ಲ ನಡ್ಕೊಂಡು ಓಡಾಡ್ತಾ ಇದ್ರು. ಸೊ ದಾರಿ ಇರ್ತಾ ಇತ್ತು. ಇವಾಗೆಲ್ಲ ರಾಜಮಾರ್ಗದಲ್ಲೇ ಹೋಗೋದು ಜಾಸ್ತಿ. ರಾಜಮಾರ್ಗ ಅಂದರೆ ಟಾರ್ ರೋಡು, ರಾಜಮಾರ್ಗ. ಆವಾಗ ಕಾಲ್ ಹಾದಿ ಇತ್ತು, ಶಾರ್ಟ್ಕಟ್ ರೋಡು. ಇದೇನೋ ಅಂತ. ಓ, ಇದೇ ಆಗಿರ್ಬೇಕು ಮೋಸ್ಟ್ಲಿ. ಇಲ್ಲ, ಇದಲ್ಲ, ಫುಲ್ಲು ಖಾಲಿ ಇತ್ತಪ್ಪ. ಇಲ್ಲ ಆಗಿರ್ಬೋದು. ಸಖತ್ ಸ್ಪೇಸ್ ಇತ್ತು ಮಾತ್ರ. ರೋಡ್ ಬೇರೆ ಇತ್ತು ಅಲ್ಲಿ.
ಇದೇನಾ ಅಂತ ಹೆಂಗೋ ಕನ್ಫ್ಯೂಸ್ ಆಗ್ತಾಯಿತ್ತಾರಪ್ಪ. ಇವಾಗ ಅಡಿಕೆ ತೋಟ ಎಲ್ಲ ಮಾಡ್ಕೊಂಬಿಟ್ಟಿದ್ರೆ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ, ಮೊದಲಿನ ಥರ ಇಲ್ಲ. ಸ್ನೇಹಿತರೆ, ಹೇಗೆ ಅನ್ನಿಸ್ತು ಈ ಬ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ. ಇಲ್ಲೆಲ್ಲ ಡ್ರಿಫ್ಟ್ ಮಾಡೋದಕ್ಕೆ ಮಸ್ತ್ ಆಗುತ್ತೆ, ಫುಲ್ಲು ಸ್ಕಿಟ್ ಹಿಡಿಯುತ್ತೆ ಗಾಡಿ. ಥರ ಮರಳು ಥರ ಇದೆ, ಬ್ರೇಕ್ ಹಾಕಿದ್ರೆ ಅಷ್ಟೇ ನಮ್ಮ ಕತೆ. ಡ್ರಿಫ್ಟ್ ಏನು ಗುರು, ಇದು ಬಿಸಿಲು ಕಾಣಿಸೋದೇ ಇಲ್ಲ. ನಾಯಿ ಮರಿ ಏನೋ ಕಚ್ಕೊಂಡು ಓಡ್ತಾ ಇದೆ. ಏನಾದರೂ ಬೇಟೆ ಗೀಟೆ ಮಾಡಿದ್ಯಾ ಅಂತ. ಚಪ್ಪಲ್ ಕಚ್ಕೊಂಡು ಓಡ್ತಾ ಇದೆ. ನೋಡಿ ಹೆಂಗಿದೆ, ಅಲ್ಲಿ ತುಂಬ ಚಿಕ್ಕದು ರೋಡು. ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಈ ಕಡೆ ಮನೆಗಿನ ಏನೂ ಇರಲಿಲ್ಲ, ಫುಲ್ಲು ಕಾಡಾಗಿತ್ತು ಅವಾಗ. ಇವಾಗೆಲ್ಲ ಮನೆ ಮಾಡ್ಕೊಂಡಿದ್ದಾರೆ. ಸಡನ್ನಾಗಿ ಏನಾದರೂ ಅಡ್ಡ ಬಂತು ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಲ್ಲಿ ಸಡನ್ನಾಗಿ ಬ್ರೇಕ್ ಹೊಡೆದ್ರೆ ಫುಲ್ ಸ್ಕಿಡ್ ಹೊಡೆದು ಬಿಡುತ್ತೆ ಗಾಡಿ, ತಿರುಗಿಬಿಡುತ್ತೆ ಗಾಡಿ, ಗ್ರಿಪ್ ಸಿಗಲ್ಲ ಟೈರ್ಗೆ. ಅದೇ ಡೇಂಜರ್ ಇಲ್ಲಿ. ಇವಾಗ ಉದಾಹರಣೆಗೆ ಒಂದು ಸಡನ್ನಾಗಿ ನಾಯಿ ಅಡ್ಡ ಬಂತು ಅಂತ ಅಂದ್ಕೊಳ್ಳಿ, ನಾವು ಬ್ರೇಕ್ ಹಾಕಿದ್ರೆ ಗಾಡಿ ನಿಲ್ಲೋದೇ ಇಲ್ಲ, ಒಂದು ಕಡೆ ಹೋಗ್ತಾ ಇರುತ್ತೆ ಅಷ್ಟೇ. ವೀಲಿಗೆ ಟೈರಿಗೆ ಗ್ರಿಪ್ ಸಿಗಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಯಾವ ಥರ ಬಿಸಿಲು ಹೊಡಿತಾ ಇದೆ ಅಂತಂದರೆ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ. ನೋಡಿ ಇಲ್ಲಿ ನೋಡಿ ಬಯಲು, ಇಲ್ಲೂ ಒಂದು ರೌಂಡ್ ಹಾಕೊಂಬಂದ್ಬಿಡೋಣ ಬನ್ನಿ. ಬರೋದು ಬಂದಿದ್ದೀವಂತೆ. ಸಕ್ಕತ್ತಾಗಿದೆ ಮಣ್ಣು ರೋಡ್ ಮಾತ್ರ. ಟರ್ನ್ ಮಾಡೋಕ್ಕೆ ಜಾಗ ಇದೆಯಾ ಇಲ್ವಾ ಗೊತ್ತಿಲ್ಲ, ಬರೋದೇನೋ ಬಂದಿದ್ದೀನಿ. ಜಾಗ ಇದೆ, ಬೇಜಾನ್ ಜಾಗ ಇದೆ. ಇದೆಲ್ಲೋ ಹೋಗುತ್ತೆ, ಇದು ಒಳ್ಳೆ ಜಾಗ ಇದೆ ಮಾತ್ರ. ಇಲ್ಲಿ ಸಕ್ಕತ್ತಾಗಿದೆ ರೋಡ್. ಅಲ್ಟಿ ಇಲ್ಲೇ ತಿರ್ಗಿಸ್ಕೊಂಬಿಡೋಣ. ಗುಂಡಿ ಇತ್ತು ಹಂಗೆ. ವಾ, ಫುಲ್ ಆಫ್ ರೋಡ್ ಸ್ನೇಹಿತರೆ. ಈ ಕಡೆ ಫುಲ್ ಆಫ್ ರೋಡು. ಏನು ಹೇಳಿ, ಸಖತ್ತಾಗಿದೆ ಮಾತ್ರ. ರೋಡ್ ಇದೆಯಾ ಇಲ್ವಾ ಗೊತ್ತಿಲ್ಲ, ಇಲ್ಲಿ ಮುಂದೆ ನೋಡೋಣ ಬನ್ನಿ. ಲೆಟ್ಸ್ ಗೋ. ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ಕಾರಲ್ಲಿ ಆಫ್ ರೋಡ್ ಮಾಡ್ತಾ ಇದ್ದೀನಿ. ಓ, ಇಲ್ಲಿ ಯಾವುದೋ ಮನೆ ಎಲ್ಲ ಬಂತು, ನಾನೇ ನೋಡಿಲ್ಲ ಇನ್ನೂವರೆಗೂ. ಗಾಡಿ ಟರ್ನ್ ಮಾಡೋಕ್ಕೆ ಜಾಗ ಇದೆಯಾ ಇಲ್ವೋ ಗೊತ್ತಿಲ್ಲ,
ಒಟ್ಟಿನಲ್ಲಿ ಹೋಗ್ತಾ ಇದ್ದೀನಿ. ಫುಲ್ ಆಫ್ ರೋಡ್ ಸ್ನೇಹಿತರೆ ಈ ಕಡೆ. ಓ ಡೆಡ್ ಹ್ಯಾಂಡು ಅಂತ ಅನಿಸುತ್ತೆ. ಬನ್ನಿ, ಬರೋದೇನೋ ಬಂದಿದ್ದೀವಂತೆ, ಒಂದು ರೌಂಡ್ ಹೋಗೇ ಬರೋಣ, ಏನಂತೀರ ಅಲ್ವಾ? ಫುಲ್ಲು ಡೆಡ್ ಹ್ಯಾಂಡ್ ಮಾತ್ರ. ಗಾಡಿ ಟರ್ನ್ ಮಾಡೋಕೆ ಒಂದು ಜಾಗ ಇದ್ರೆ ಸಾಕು ನಮಗೆ. ಅಯ್ಯೋ ಭಯಂಕರ ಇದೆ ಸ್ನೇಹಿತರೆ, ಅಯ್ಯೋ ಭಯಂಕರ ಆಫ್ ರೋಡ್ ಮಾತ್ರ ಇದು. ಈಗ ನಾವು ಕಾರನ್ನು ಇಲ್ಲೇ ಟರ್ನ್ ಮಾಡ್ಕೋಬೇಕು, ಮುಂದೆ ದಾರಿನೇ ಇಲ್ಲ. ಎಸ್, ಇದೇ ಮೊಟ್ಟ ಮೊದಲನೇ ಬಾರಿಗೆ ನಾನು ಕಾರಲ್ಲಿ ಆಫ್ ರೋಡ್ ಮಾಡಿದ್ದೆ. ಈ ಕಾರಲ್ಲಿ 800 ಮಾಡಿದ್ದೆ ತುಂಬ. ಅಯ್ಯೋ ಏನು ಗುರು ಇದು. ಇವತ್ತು ಆಫ್ ರೋಡೆಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಸ್ನೇಹಿತರೆ. ಅಯ್ಯ ಸಖತ್ತಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಇವತ್ತು. ಸಿಕ್ಕಾಪಟ್ಟೆ ಕಲ್ಲುಗಳಿದ್ದಾವೆ. ಅಂದರೆ ರೋಡ್ ಮಧ್ಯೆ ಉಬ್ಬು ಇರುತ್ತಲ್ಲ, ಕೆಳಗಡೆ ಬಾಡಿಗೆ ಟಚ್ ಆಗುತ್ತೆ. ಸದ್ಯ ಏನೂ ಟಚ್ ಆಗಿಲ್ಲ. ಅಯ್ಯೋ ಸಖತ್ತಾಗಿದೆ ಮಾತ್ರ. ಇರಿ ಒಂದ್ಸಲ ನಿಲ್ಸ್ಕೊಳ್ಳೋಣ, ನೋಡ್ಕೊಳ್ಳೋಣ. ಅಯ್ಯಪ್ಪ ಹೆಂಗಿದೆ ಅಂದರೆ ರೋಡು ನೋಡಿ ಹೆಂಗಿದೆ ಅಂತ. ಫುಲ್ ಡೀಪ್ ಇದೆ ಸ್ನೇಹಿತರೆ, ಅಷ್ಟು ಗೊತ್ತಾಗಲ್ಲ. ಇಲ್ಲ ಏನೂ ಆಗಿಲ್ಲ, ತೊಂದರೆ ಇಲ್ಲ. ಓಕೆ, ನಾಟ್ ಬ್ಯಾಡ್, ನೋ ಪ್ರಾಬ್ಲಮ್. ನಾ ಇನ್ನೂವರೆಗೂ ಈ ಕಾರಲ್ಲಿ ಇನ್ನೂವರೆಗೂ ಆಫ್ ರೋಡ್ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಭಯ ಆಯಿತು. ಏನೋ ಗೊತ್ತಿಲ್ಲ, ಪೆಟ್ರೋಲು ಸ್ಮೆಲ್ ಬರ್ತಾ ಇದೆ, ಏನಕ್ಕೇನು ಗೊತ್ತಾಗ್ತಾ ಇಲ್ಲ. ಬನ್ನಿ ಲೆಟ್ಸ್ ಗೋ. ತುಂಬ ಸೆಕೆ ಹಚ್ಕೊಂಡ್ಬಿಡ್ತು ಸ್ನೇಹಿತರೆ, ಅದಕ್ಕೆ ಗ್ಲಾಸ್ ತಗೊತಾ ಇದ್ದೀನಿ. ಓಕೆನಾ? ನಮ್ಮ ಜೊತೆ ಆಫ್ ರೋಡ್ ಮಾಡಬೇಕಾದ್ರೆ ಯಾರಾದರೂ ಇದ್ದರೆ ಪರವಾಗಿಲ್ಲ, ನಾನು ಒಬ್ಬನೇ ಅಲ್ವಾ. ಅಕಸ್ಮಾತ್ ಏನಾದರೂ ಗಾಡಿ ಎಲ್ಲಾದರೂ ಸಿಕ್ಕೊಂತಂತಂದರೆ ನೀವು ಇಲ್ಲಿ ಬೊಬ್ಬೆ ಹೊಡ್ಕೊಂಡ್ರು ಯಾರೂ ಬರೋಲ್ಲ. ಹಾಗಾಗಿ ಅವೆಲ್ಲ ಹುಚ್ಚಾಟಗಳನ್ನ ಮಾಡೋದು ಕಡಿಮೆ. ನಾನು ಯಾರೋ ಒಬ್ಬರು ಇರಬೇಕು ನಮ್ಮ ಜೊತೆ. ಅಕಸ್ಮಾತ್ ಗಾಡಿ ಸಿಕ್ಕೊಂತಪ್ಪ, ಇನ್ನೊಬ್ರು ಇದ್ದರೆ ಹೆಲ್ಪ್ ಆಗುತ್ತೆ. ನಾವು ಒಬ್ಬರೇ ಮಾಡೋಕ್ಕೆ ಹೋಗ್ಬಾರ್ದು ಯಾವಾಗಲೂ. ನಮ್ಮ ಜೊತೆ ನಮ್ಮ ಟೀಮ್ ಇದ್ದರೆ ಪರವಾಗಿಲ್ಲ, ಮಾಡ್ಬೋದು. ಎಂಥ ಆಫ್ ರೋಡ್ ಬೇಕಾದರೂ ಒಂದು ಲೆವೆಲಿಗೆ ಮಾಡ್ಬೋದು. ಸ್ಕಿಡ್ ಹೊಡಿತಾ ಇದೆ, ಸ್ಪಿನ್ನು. ನೀವು ಇವಾಗ ಸಡನ್ನಾಗಿ ಟರ್ನ್ ಮಾಡಿದೆ ಅಂದರೆ ತಿರುಗಿಬಿಡುತ್ತೆ ಗಾಡಿ. ನೋಡಿ, ಮೊನ್ನೆ ಮಳೆ ಬಂದಿದ್ದು ಇನ್ನೂ ನೀರು ನಿಂತಿದೆ ರೋಡಲ್ಲಿ. ಮನೆ ಹತ್ರನೇ ಇದ್ದೀನಿ ಇವಾಗ. ನಾನು ಇವಾಗ ಇರೋದು ವಡ್ನಗದ್ದೆ ಅಂತ. ಇದು ವಡ್ನಗದ್ದೆ ಊರು. ಇಲ್ಲೊಂದು 2-3 ಮನೆ ಇದೆ ಹವ್ಯಕರದ್ದಷ್ಟೇ. ಮುಂದೆ ಇದೆ ಹವ್ಯಕರ ಮನೆ, ಒಂದು 2-3 ಮನೆ ಇದೆ ಅಷ್ಟೇ. ವಡ್ನಗದ್ದೆ ಅಂತ ಹೆಸರು. ಇಲ್ಲೂ ಚೆನ್ನಾಗಿದೆ ರೋಡು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದಲ್ಲ, ಕಾರಲ್ಲಿ ನಾವೆಲ್ಲ ಒಂದೇ ಸೆಕೆಂಡು, ನಾವೆಲ್ಲ ಕಾರೆಲ್ಲ ಕಲ್ತಿದ್ದು ಇದೇ ರೋಡಲ್ಲೇ. ನಾನು ಕಾರ್ ಕಲ್ತಿದ್ದು ನಮ್ಮ ತಮ್ಮನಿಗೆ, ನಮ್ಮ ಸಿಸ್ಟರಿಗೆ ಎಲ್ಲ ಕಲಿಸ್ಕೊಟ್ಟಿದ್ದು ಇದೇ ರೋಡಲ್ಲೇ. ನಾನು ಯಾರಿಗೆ ಕಾರ್ ಕಲಿಸ್ಕೊಟ್ಟಿದ್ದೀನಿ ಎಲ್ಲರಿಗೂ ಇದೇ ರೋಡಲ್ಲೇ ಕಲಿಸ್ಕೊಟ್ಟಿರೋದು. ಏನಕ್ಕಂತಂದ್ರೆ ಹಂಗಿದೆ, ಸ್ಪೆಷಲ್ ಇದೆ ರೋಡು.
ತುಂಬ ಅಪ್ಪಿದೆ, ಫುಲ್ ಕರ್ವಿಂಗ್ಗಳಿದ್ದಾವೆ. ಕಲಿಯೋದಕ್ಕೆ ಹೇಳಿ ಮಾಡಿದಂಥ ರೋಡ್ ಇದು. ಮತ್ತು ತುಂಬ ಜನನೂ ಓಡಾಡ್ತಾ ಇರಲ್ಲ ಈ ರೋಡ್ನಲ್ಲಿ, ಹಾಗಾಗಿ ನೋಡಿ ಇಲ್ಲಿ ಅಪ್ಪಿದೆ, ಫುಲ್ ಅಪ್ಪಿದೆ. ಇಲ್ಲೇ ಹೇಳ್ಕೊಡ್ತಾ ಇದ್ದೆ ನಾನು ಗಾಡಿನ. ತುಂಬ ಹೆಲ್ಪ್ ಆಗುತ್ತೆ ಕಾರೆಲ್ಲ ಕಲಿಯೋದಕ್ಕೆ. ಈ ಕಡೆ ಹಿಂಗೆ ಸ್ಟ್ರೈಟ್ ಹೋದರೆ ಲೆಫ್ಟಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಸೀದಾ ಹೋದರೆ ಸೀದಾ ನಮ್ಮ ಮನೆ ಬರುತ್ತೆ. ನಮ್ಮ ತೋಟದ ಮೇಲೆ ಹೋಗೋದು. ಬಟ್ ಇವಾಗ ಹೋಗೋಕ್ಕಾಗಲ್ಲ, ಫುಲ್ ಮಟ್ಟಿಗಳು ಬೆಳ್ಕೊಂಬಿಟ್ಟಿದ್ದಾವೆ. ಅವಾಗೆಲ್ಲ ಎಲ್ಲ ಜನಗಳು ಓಡಾಡ್ತಾ ಇದ್ರು. ಅಂದರೆ ನಮ್ಮ ತೋಟ ಕೆಲಸಕ್ಕೆಲ್ಲ ಬರೋರಲ್ಲ, ಅವರೆಲ್ಲ ಶಾರ್ಟ್ಕಟ್ ಹಿಂಗೆ ಬರ್ತಾಯಿದ್ರು ಅವಾಗೆಲ್ಲ. ಇವಾಗೆಲ್ಲ ಬಿಡಿ, ಎಲ್ಲರ ಮನೆಯಲ್ಲೂ ಒಂದೊಂದು 2-3 ವೆಹಿಕಲ್ಗಳಿರುತ್ತೆ. ಇವಾಗ ನಡೆಯೋದು ತುಂಬ ಕಡಿಮೆ. ಹಿಂಗೆ ಸ್ಟ್ರೇಟ್ ಹೋದರೆ ಸಿದ್ದಾಪುರ, ಇದು ಚಂದ್ರಗುತ್ತಿ ರೋಡು. ಓಕೆನಾ? ಇವಾಗ ನಾನು ಲೆಫ್ಟ್ ತೊಗೊತಾ ಇದ್ದೀನಿ. ಬಸ್ ಬರ್ತಾ ಇದೆ. ಇವಾಗ ಈ ರೋಡ್ ಇದೆಯಲ್ಲ, ಇದು ಚಂದ್ರಗುತ್ತಿ ರೋಡು. ಇಲ್ಲೇ ಹತ್ತಿರ ಆಗುತ್ತೆ ನಮ್ಮ ಮನೆ. ಓಕೆನಾ? ಬನ್ನಿ, ಲೆಟ್ಸ್ ಗೋ. ಮನೆ ಹತ್ರನೇ ಬಂದ್ಬಿಟ್ವಿ. ಇನ್ನೇನು 3 ನಿಮಿಷದಲ್ಲಿ ಮನೆ. ಸೊ ಸ್ನೇಹಿತರೆ, ನಮ್ಮ ಮನೆ ಹತ್ತಿರ ಬಂತು. ಅದೇನು ಫಾಗ ಅಥವಾ ಹೊಗೆನಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇರಲಿ ನೋಡಿ, ಇದು ನಮ್ಮೂರ ರಸ್ತೆ. ನೋಡಿ, ಇಲ್ಲೂ ಸುತ್ತಲೂ ಕಾಡುಗಳಿದೆ. ಅಕ್ಕಪಕ್ಕ ಫುಲ್ ಕಾಡು ಸ್ನೇಹಿತರೆ. ನೋಡಿ, ಸರಿ ಸ್ನೇಹಿತರೆ, ಮನೆ ಹತ್ತಿರ ಬರ್ತಾ ಇದೆ. ಬ್ಲಾಗ್ ಮಾಡ್ದೇ ತುಂಬ ದಿನ ಆಗಿತ್ತಲ್ಲ, ಸೊ ಹಾಗಾಗಿ ಒಂದು ಕ್ವಿಕ್ ರೈಡ್ ಮಾಡೋಣ, ವ್ಲಾಗ್ ಶೂಟ್ ಮಾಡಿ ಹಾಕೋಣ ಚಾನಲ್ಲಿಗೆ. ತುಂಬ ದಿನಗಳಾಗೋಯ್ತಲ್ಲ ವ್ಲಾಗ್ಸ್ಗಳು ಬರ್ದೇನೆ. ಅದಕ್ಕೋಸ್ಕರ ಈ ಛೋಟಾ ರೈಡ್. ಓಕೆನಾ ಸ್ನೇಹಿತರೆ? ಈ ರೈಡ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮನೆ ಬಂತು. ಸೊ ಇವತ್ತಿನ ಈ ರೈಡ್ನ ಇಲ್ಲಿಗೆ ಎಂಡ್ ಮಾಡೋಣ, ಏನಂತೀರ? ಹೆಂಗಂದ್ರು ಜನವರಿ ತಿಂಗಳಲ್ಲಿ ಒಂದು ಒಳ್ಳೆ ಇದೇನಾಯಿತು, ಜನವರಿ ತಿಂಗಳಲ್ಲಿ ಹೆಂಗಂದ್ರು ಒಂದು ಒಳ್ಳೆ ಲಾಂಗ್ ರೈಡ್ ಮಾಡಬೇಕಲ್ಲ. ಸೊ ಹಾಗಾಗಿ ಇದು ನಮ್ಮದು ಕಾರ್ ಶೆಡ್ ಏನಿದೆ, ತುಂಬ ಚಿಕ್ಕದು ಜಾಗ. ಹಾಗಾಗಿ ಸ್ವಲ್ಪ ಸರಿಯಾಗಿ ನಿಲ್ಲಿಸ್ಬೇಕು, ಇಲ್ಲ ನಮ್ಮ ಬೈಕ್ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಓಕೆ. ಓಕೆ ಸ್ನೇಹಿತರೆ, ಒಂದೇ ಸೆಕೆಂಡ್ ಆಯಿತಾ. ಫುಲ್ ಹೀಟ್ ಆಯ್ತು ಇವತ್ತು ಗಾಡಿ, ಫುಲ್ಲು ಚಿಚ್ಚಾಡ್ಬಿಟ್ಟಿದ್ದೀನಿ ಇವತ್ತು ಮಾತ್ರ. ತುಂಬ ದಿನ ಆಯಿತು ಗಾಡಿ ತೆಗ್ದೇನೆ, ಹಾಗಾಗಿ ಒಳ್ಳೆ ರೈಡ್ ಮಾಡಾಯ್ತು ಇವತ್ತು. ನೋಡಿ, ನಮ್ಮ ಗಾಡಿ ಇಲ್ಲೇ ಇದೆ. ನೋಡಿ, ನನ್ನ 2 ಗಾಡಿನೂ ಇಲ್ಲೇ ಇದೆ, ಡಿಯೋ ಲಕ್ಸಿ. ಇನ್ನು ಮುಂದೆ ಏನಿದ್ರು ಈ ಗಾಡಿಯಲ್ಲಿ ವ್ಲಾಗ್ ಮಾಡೋಣ, ಏನಂತೀರ? ತೊಳೆದಿನ ತುಂಬ ದಿನ ಆಗೋಯ್ತು. ಎಲ್ಲಿ ಕಾರ್ ಎತ್ತಿದ್ದೇನೆ ಸುಮಾರು ಒಂದು 2-3 ತಿಂಗಳಾಯ್ತೇನಪ್ಪ. ನಮ್ಮ ತಂದೆರಂತೂ ಗಾಡಿ ಮುಟ್ಟಲ್ಲ, ನಾನೇ ತೆಗಿಬೇಕು. ಅವ್ರ ಹತ್ರ ಎಲ್ಲರೂ ತಗೊಂಡು ಹೋಗ್ಬಿಟ್ಟು ಬನ್ನಿ ಅಂತಂದರೆ ಅವರು ಗಾಡಿನೂ ಓಡಿಸಲ್ಲ ಅಂತಾರೆ. ಸೊ ಬನ್ನಿ, ಮನೆಗೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ನಮ್ಮ ಮದರ್ ಇಂಡಿಯಾ ನೋಡಿ ಮೊಬೈಲ್ನಲ್ಲಿ ಬಿಗ್ ಬಾಸ್ ನೋಡ್ತಾ ಇದ್ದಾರೆ.
ಓಕೆ ನೋಡಿ ಮದರ್ ಇಂಡಿಯಾ. ಹಾಯ್ ಗೈಸ್. ಸರಿ ಸ್ನೇಹಿತರೆ, ಹೆಡ್ ಮೌಂಟ್ ಬಿಚ್ಚಿಕೊಂಡೆ. ಸರಿ ಸ್ನೇಹಿತರೆ, ಒಂದೇ ಸೆಕೆಂಡ್, ಇಲ್ಲಿ ಬೆಳಕಿಲ್ಲ, ಇಲ್ಲಿ ಬರ್ತೀನಿ. ಸರಿ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ತಪ್ಪದೆ ಕಮೆಂಟ್ ಮಾಡಿ, ಓಕೆನಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ. ನಿಮಗೋಸ್ಕರ ಅಂತಲೇ ಇರೋದು ಕಮೆಂಟ್ ಸೆಕ್ಷನ್ ಅಲ್ವಾ. ಸೊ ಹಾಗಾಗಿ ಸ್ನೇಹಿತರೆ, ಯಾರ್ಯಾರು ಹೊಸಬರು ನಮ್ಮ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ತರಹದ ಹೊಸ ವೀಡಿಯೋಸನ್ನು ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತಪ್ಪದೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಮರಿದೇನೆ, ಓಕೆನಾ? ಹಾಗೆ ವಿಡಿಯೋ ಬಗ್ಗೆ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿ ಸ್ನೇಹಿತರೆ, ನಾವು ಸಿಗ್ತೀನಿ ಮತ್ತು ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಹೇಳ್ತಾ ಸಿಗೋಣ ಮುಂದೆ ನೋಡೋದ್ರಿ. ಲವ್ ಯು ಆಲ್. ಬಾಯ್. ಸಿಗೋಣ ಸ್ನೇಹಿತರೆ, ಬಾಯ್.